ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಜಾ ಹಾಕಿದ್ದೀನಿ. ಮಕ್ಕಳು ಬಂದಾರಂತ ಹೇಳಿ ಸ್ವಲ್ಪ ರಜೆ ಇದೆಯಲ್ಲ ಅಂತೇಳಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹಿಂಗೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ಏನದು ಮಲ್ಲಿಗೆ ಹೂವು ಅಲ್ಲ ಇದು. ಅಯ್ಯೋ, ಇದು ಹುಂಚೆ ಚಿಗುರು. ನಾನು ಇದು ಕಡ್ಡಿ ಥರ ಇದೆಯಲ್ಲ, ಇದನ್ನ ಆಯ್ದು ಹಾಕ್ಬೇಕಂತ ಹೊರಗಡೆ ತಂದೆ. ಮಲ್ಲಿಗೆ ಹೂವು ಅಲ್ಲ ಇದು, ಹುಂಚೆಣ್ಣು ಬರುತ್ತೆ ಗೊತ್ತೇ, ಅದ್ರದ್ದು ಹೂವು ಇದು. ಗಲೀಜೆಲ್ಲ ತೆಗ್ದಾಕ್ತೇನೆ. ಇದು ಇದರಲ್ಲಿ ಸಾಂಬಾರು ಮಾಡ್ತೀವಿ. ಏಯ್, ಹುಂಚೆ ಚಿಗುರು ಗೊತ್ತಾಯ್ತಾ? ಅಯ್ಯೋ, ಮಕ್ಳಿಗೆ ರಜಾ ಕೊಟ್ಟು ಇಲ್ಲಿ ಬಿಸ್ಲಾಗ ಆಡ್ತಾರೆ ಸುಮ್ಮನೆ. ತೆಗಿಯಮ್ಮ, ಮಾಡಬಾರ್ದು, ತೆಗಿ. ಕಡ್ಡಿಗಳೆಲ್ಲ ಅವಾಗ ಬಂದ್ಬಿಡ್ತಾಚೆ. ನೀವು ಹಂಗೆ ಹಾಂ ನೋಡಿ ಆಂಟಿ, ಹೊಡಿತಿರೋದು ಹಿಂದೆ ಹುಡುಗ. ಹಾಂ, ಕಿತ್ಲಾಡ್ಬಾರ್ದು. ಯಾರೋ ಹೊಡ್ಗಾಲ ಹಾಕ್ಬಿಟ್ಟರು, ಅದಕ್ಕೆ ಹೊಡ್ಗಾಲ ಹೋಗ್ಬಿಟ್ಟೈತೆ. ಏ, ಗಲೀಜು ತೆಗಿರೋ ಸಾಕು. ಎಲ್ಲ ತಿಂದು ಖಾಲಿ ಮಾಡ್ತೀರಪ್ಪ ನೀವು. ನೋಡಿ, ಹುಂಚೆ ಮಗು ತೊಳೆಯೋಕೆ ಇಕ್ಕೊಂಡಿದ್ದೀನಿ. ನಾನು ಹುಂಚೆ ಚಿಗುರು ಉಳ್ಸಾಪ್ ಮಾಡೋಣ ಅಂತ ಎಲ್ಲ ಹೊಂದಿಸ್ಕೊತಾ ಇದ್ದೀನಿ. ನಾವು ಉಳ್ಸಾಪ ಅಂತೀವಿ ನಮ್ಮೂರ ಕಡೆ. ನಿಮ್ಮೂರ ಕಡೆ ಏನು ಅಂತೀರ ಕಮೆಂಟ್ ಮಾಡಿ. ಇದಕ್ಕೆ ನೋಡಿ, ಈ ಕಡೆ ಬಂದು ಬೇಳೆ ತೊಳೆದು ಹಾಕೊಂಡಿದ್ದೀನಿ. ಒಂದು ಕಪ್ಪು, ಒಂದು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದನ್ನು ತೊಳೆದ್ಬಿಟ್ಟು ಅದರಲ್ಲಿ ಹಾಕೋಣ. ನೋಡಿ, ಟೊಮೊಟೊ ನಾನು ಏನು ಹಾಕ್ತಿಲ್ಲ, ಯಾಕಂದರೆ ಹುಂಚೆ ಚಿಗುರೆ ಹುಳಿ ಇರುತ್ತೆ ಆಲ್ರೆಡಿ. ಅದಕ್ಕೆ ಟೊಮೊಟೊ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು. ಆನಂತರ ಸ್ವಲ್ಪ ಜೀರಿಗೆ, ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ ನಾನು. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 3 ವಿಜಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ಸಾಂಬಾರು 3 ವಿಜಿಲ್ ಕೂಗೋ ಅಷ್ಟೊತ್ತಿಗೆ ಈ ಕಡೆ ಒಂದು ಸ್ವಲ್ಪ ಸಣ್ಣಗೆ ಆದರೂ ತೆಲ್ಸ್ಕೊತಾ ಇದ್ದೀನಿ ನಾನು. ಇದು ಊರಲ್ಲಿ ನಮ್ಮ ಅಮ್ಮನೇ ಮಾಡಿದ್ದಾರೆ, ಮಾಡಿ ಇಕ್ಕೊಂತಾರೆ. ಯಾವಷ್ಟು ಆಗುತ್ತೆ ನಾವು ಎಲ್ಲಿ ಅಂಗಡಿಯಿಂದ ತರಲ್ಲ, ನಮ್ಮ ಅಮ್ಮನೇ ಮನೇಲಿ ಮಾಡ್ತಾರೆ. ಇದು ಸಂಡಿಗೆ ಊಟದ ಜೊತೆ ನೆನೆಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಟೈಮೆಲ್ಲ ತಿನ್ನೋಕ್ಕೆ. ಈ ಕಡೆ ಆದರೆ ಸಂಡಿಗೆ ತೇಲ್ಸಿ ಇಕ್ಕನ, ಮಕ್ಕಳು ಊಟಕ್ಕೆ ಬರ್ತಾರೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತು ಸಂಡಿಗೆ, ಸಖತ್ತಾಗಿರುತ್ತೆ. ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸಂಡಿಗೆ. ನೆಕ್ಸ್ಟ್ ಯಾವಾಗಾದರೂ ಊರಿಗೆ ಹೋದರೆ ಸಂಡಿಗೆ ಹೇಗೆ ಮಾಡೋದಂತ ನಮ್ಮ ಅಮ್ಮನ ಹತ್ರ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ನೋಡಿ, 3 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಮಸೆಗುಂಡಿಂದ ಈ ಥರ ಚೆನ್ನಾಗಿ ಮಸ್ತಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಣ. ಈ ಕಡೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, 1-2 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡೋಣ. ನೋಡಿ, ಒಗ್ಗರಣೆ ಎಲ್ಲ ರೋಸ್ಟ್ ಆಗಿದೆ. ಇದನ್ನು ಸಾಂಬಾರು ಜೊತೆ ಮಿಕ್ಸ್ ಮಾಡೋಣ. ಏನಿದು? ಹಾಂ, ಹುಂಚೆ ಚಿಗುರು ಸಾಂಬಾರು. ಚೆನ್ನಾಗೈತೆ ನೋಡಿ, ಊಟ ಮಾಡಿ. ಚೆನ್ನಾಗೈತಾ? ಹಾಂ, ಟೇಸ್ಟ್ ಚೆನ್ನಾಗೈತಣ್ಣ? ಹಾಂ, ಅದು ಹೇಳು. ಸಾಂಬಾರು ಚೆನ್ನಾಗಿದ್ದಿಲ್ಲ, ಕರೆಕ್ಟಾಗಿ ಹೇಳ್ರಿ. ಹಾಂ, ಸಾರು ಆಯಿತು ನಮ್ಮದು. ಇವಾಗ ನೆಕ್ಸ್ಟ್ ಇವಳು ತಲೆ ಬಾಚೋಣ ಅಂತ ಕುಂತಿದ್ದೀನಿ. ತಲೆಗೆಲ್ಲ ಎಣ್ಣೆ ಹಚ್ಚಿದ ತುಂಬ ಬಿಸಿಲು ಹೊರಗಡೆ, ಅದಕ್ಕೆ ಎಣ್ಣೆ ಹಚ್ಚಿ ತಲೆ ಬಾಸೋಣ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ. ನೋಡ್ಬೇಕಲ್ಲ, ನೀಟಾಗಿ ಎಣ್ಣೆ ಹಚ್ಕೋಬೇಕು ಯಾವಾಗೂ. ಒದ್ದಕ್ಕೆ ಪಡಿತಾ ಕೂದಲು. ಎಣ್ಣೆ ಹಚ್ಚಿ ಟೈಟಾಗಿ ಜಡೆ ಹಾಕೋಬೇಕು. ಈ ಬಿಸಿಲು ಕೂದಲು ಬಿಡ್ತಾಗಲ್ಲ. ನೆಟ್ಟಗೈತಲ್ಲ.
ಸಂತೆ ಎಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ. ಹಿಂಗೆ ಎಣ್ಣೆ ಹಚ್ಕೋಬೇಕು. ಅಪ್ಪ ತಲೆ ಬಾಸ್ತಿ ತುಂಬ ಬಿಸಿಲಿದೆ, ಅದಕ್ಕೆ ನಾನು ಮಕ್ಳು ಬರ್ಕೊಂಡು ಚಕ್ಕವರ ಹಾಕ್ತಾ ಇದ್ದೀನಿ. ಒಂದು ಮೋಸ ಪೋಲ್ಸ್ವಿನ್ ಸಾಕ್ಬೇಡ, ಹುಡುಗಿ ಜಾಸ್ತಿ ಪೋಲ್ಸ್ ಹಾಕುತ್ತಿದ್ದು. ಎರಡು ಕಲ್ತ್ಕೊಬಿಟ್ಟ ಪೋಲ್ಸ್ ಹಾಕೋದು. ಈ ಒಂದು 3 ಕೊಟ್ಟಿದ್ದೀನಿ ನಾನು. ಪೋಣ್ಸುದ್ಲಾ ಮೊದ್ಲಿಂದಾಡು ಅಷ್ಟೇ. ಈ ಒಂದು ಆಡ್ರಿ ಚೌಕ ಚೊಕ್ಕ 10 ರೂಪಾಯಿ ಹಾಕು ಪಿತ್ತ. 2 ಚೊಕ್ಕ, 2 ಚೊಕ್ಕ 2. ಒಂದು ಚಕ್ಕಕ್ಕೆ ಹೋಗುತ್ತೆ ನೋಡಲ್ಲಿ, ಒಂದು ಚೊಕ್ಕ 2ಕ್ಕೆ ಹೋಗುತ್ತೆ. ಇಕ್ಕಿದ ಇದು ಇಲ್ಲ, ಫಸ್ಟ್ ಇಕ್ಕಿದ್ದಾಯ್ತೀನಿ, ಇಕ್ಕಂಗಿಲ್ಲ. 2 ಗಟ್ಟ. ಮೂರಕ್ಕೆ ಆಯ್ತು. ಹೋಯ್ತು 3ಕ್ಕೆ ಮೇಲೆ ಕಾಯಿ ಹೋಯ್ತು. ಮೂರು ಕಾಯಿ ಕಳೆದಿಲ್ಲ. ಬೇಗನ ಬೇಕಾಯ್ತು. 2ಕ್ಕೆ ನನಗೆ ಕೊಡ್ತು. ಒಳಗೆ ಹೋದ್ ನಾವಾಗ್ಲಿ ಇನ್ನದ 1. ಅಯ್ಯೋ ದೇವ್ರೆ, ಹೋಗ್ಲಿ ಬಿಡತ್ತೆ. ಒಂದು ಬಾರ ಬಿಡು, 3 ಬೇಕಂತ ಟೈಮಲ್ಲಿ ಬಿಡಲ್ಲ ಬಾರ. 1 ಕೊಡ್ತೀನಿ ನೋಡಿ, ಕಡ್ಕ. ಬೀಳಲ್ಲ. 1 ಕೊಡ್ರಿ ಕಾಯಿ.